ಅಶ್ಲೀಲ ಮೆಸೇಜ್ ಕಳುಹಿಸಿದ ಯುವಕನೋರ್ವನಿಗೆ ಯುವತಿ ಹಾಗೂ ಆಕೆಯ ಸ್ನೇಹಿತರು ಸೇರಿ ಹಿಗ್ಗಾಮುಗ್ಗಾ ಥಳಿಸಿದ ಘಟನೆ ಚಿಕ್ಕಬಳ್ಳಾಪುರ ನಗರದಲ್ಲಿ ನಡೆದಿದೆ. ನಗರದ ವಾಪಸಂದ್ರ ಬಳಿಯ ರೂರಲ್ ಶೋರ್ ಕಾಲ್ ಸೆಂಟರ್ ಅಲ್ಲಿ ಕೆಲಸ ಮಾಡ್ತಾ ಇದ್ದ ನಂದೀಶ್ ಥಳಿತಕ್ಕೊಳಗಾದ ಯುವಕ. ಅಂದಹಾಗೆ ನಂದೀಶ್ ಯುವತಿಯ ಮೊಬೈಲ್ಗೆ ಹುಡುಗಿ ಬೇಕು, ರೇಟ್ ಎಷ್ಟು ಅಂತ ಅಶ್ಲೀಲವಾದ ಸಂದೇಶ ರವಾನಿಸಿದ್ದಾನೆ. ಈ ಬಗ್ಗೆ ಕೇಳಿದ್ರೆ ಏನ್ ಮಾಡ್ಕೋತೀಯೋ ಮಾಡ್ಕೋ ಅಂತ ಯುವತಿಗೆ ಧಮಕಿ ಹಾಕಿದ್ದಾನಂತೆ. ಇದರಿಂದ ಕೇಳಿದ ಯುವತಿ ಯುವಕರನ್ನ ಚೆನ್ನಾಗಿ ಥಳಿಸಿದ್ದಾಳೆ. ಸದ್ಯ ನಂದೀಶ್ನನ್ನ ಚಿಕ್ಕಬಳ್ಳಾಪುರ ನಗರ ಪೊಲೀಸರು ವಶಕ್ಕೆ ಪಡೆದಿದ್ದು ಹೆಚ್ಚಿನ ವಿಚಾರಣೆ ನಡೆಸಿದ್ದಾರೆ. ಈ ಕಡೆ ನೋಡ. ಹಲೋ ಯಾವ ಮಿಸ್ ಮಾಡಿರೋದು? ಈ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ರವಿ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ರವಿ, ಯಾರೀತ ಈ ರೀತಿಯಾಗಿ ಅಶ್ಲೀಲ ಮೆಸೇಜ್ ಅನ್ನು ಕಳಿಸ್ತಾ ಇದ್ದವನು? ಹಾಗೇನೆ ಸರಿಯಾಗಿ ಗ್ರಾಮಸ್ಥರು ಬುದ್ಧಿ ಕಲಿಸಿದ್ದಾರೆ, ಈಗ ಪೊಲೀಸ್ ವಶದಲ್ಲಿದ್ದಾನೆ, ಹೇಗೆ? ರವಿ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ ನಿಮ್ಗೆ? ನವಿತಾ ಹೇಳಿ. ಎಸ್ ರವಿ ಅವರೇ, ಈಗಾಗಲೇ ನಾವು ಗಮನಿಸಿದಂಗೆ ದೃಶ್ಯದಲ್ಲಿ ಸಾಕಷ್ಟು ಅಶ್ಲೀಲ ಮೆಸೇಜ್ ಅನ್ನು ಆತ ಕಳಿಸ್ತಾ ಇದ್ದ ಅಂತ ಹೇಳಿ ಗ್ರಾಮಸ್ಥರು ಕೂಡ ತಿಳಿಸಿರುವಂತದ್ದು. ಹಾಗಾಗಿ ಈಗ ಪೊಲೀಸ್ ವಶದಲ್ಲಿದ್ದಾನ, ಹೇಗೆ, ಯಾರೀತ? ನವಿತಾ, ಏನು ಚಿಕ್ಕಬಳ್ಳಾಪುರದಲ್ಲಿರುವಂತಹ BPL ಕಾಲ್ ಸೆಂಟರ್ ನಲ್ಲಿ ಈ ಘಟನೆ ನಡೆದಿರುವಂತದ್ದು. ಈ ಕಾಲ್ ಸೆಂಟರ್ ನಲ್ಲೇ ಕೆಲಸ ಮಾಡ್ತಿರುವಂತಹ ಹರೀಶ್ ಎಂಬಾತ ಈ ಒಂದು ಅದೇ ತನ್ನ ಸಹೋದ್ಯೋಗಿ ಯುವತಿಗೆ ಈ ರೀತಿ ಅಶ್ಲೀಲವಾದಂತಹ ವಾಟ್ಸಪ್ ನಲ್ಲಿ ಅಶ್ಲೀಲವಾದಂತಹ ಮೆಸೇಜ್ ಅನ್ನ ಕಳಿಸಿರುವಂತದ್ದು. ಕೂಡಲೇ ಎಚ್ಚೆತ್ತುಕೊಂಡಂತ ಆ ಯುವತಿ ಈ ಕಂಪನಿಯವನೇ ಹರೀಶ್ ಎಂಬುದನ್ನು ಗುರುತಿಸಿ ತನ್ನ ಸಹೋದ್ಯೋಗಿಗಳಿಗೆ ಈ ವಿಷಯವನ್ನ ಮುಟ್ಟಿಸಿ ನಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ ಈಗ ಅವನು ಪೊಲೀಸರ ವಶದಲ್ಲಿದ್ದಾರೆ. ಪೊಲೀಸರು ಕೂಡ ಈ ಪ್ರಕರಣದ ಬಗ್ಗೆ ತನಿಖೆಯನ್ನ ನಡೆಸ್ತಿದ್ದಾರೆ. ನವಿತಾ, ಎಸ್, ಏನ್ ಮಾಡ್ತಾ ಇದ್ದ ಈತ ಕಂಪನಿಯಲ್ಲಿ? ಹಾಗೇನೆ ಆತನ ಹಿನ್ನೆಲೆ ಏನು ಅಂತ ಗೊತ್ತಾಗಿದ್ಯಾ, ಹೇಗೆ? ಈತ ಈ ಹರೀಶ್ ಎಂಬ ಚಿಕ್ಕಬಳ್ಳಾಪುರದ ನಗರದವನೇ ಆಗಿರೋದ್ರಿಂದ ಸೊ ಇದೇ ರೀತಿ ಹುಡುಗಿಯರಿಗೆ ಕಿದಾಯಿಸ್ತಾ ಇರುವಂತದ್ದು ಸಾಕಷ್ಟು. ಈ ಹಿಂದೆ ಕೂಡ ಹಲವು ವಿಚಾರಗಳನ್ನು ಕೂಡ ಇವನು ಯುವತಿಯರಿಗೆ ಈ ರೀತಿ ಅಶ್ಲೀಲವಾಗಿ ಮಾತನಾಡಿರುವುದು ಕೂಡ ಕಂಡು ಬಂದಿದೆ ಅಂತ ಸಂಸ್ಥೆಯವರು ಹೇಳ್ತಿದ್ದಾರೆ. ನವಿತಾ, ಎಸ್, ಹಾಗಾಗಿ ಈಗ ಒಪ್ಕೊಂಡಿದ್ದಾನೆ ತನ್ನ ತಪ್ಪನ್ನ ಆತ ಪೊಲೀಸ್ ಸ್ಟೇಷನ್ ಅಲ್ಲಿ. ನವಿತಾ, ಈಗ ಆತನನ್ನ ರಾತ್ರಿಯಿಂದ ಕೂಡ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ವಶದಲ್ಲಿ ಇಟ್ಕೊಂಡು. ಆದ್ರೆ ಇದುವರೆಗೂ ಕೂಡ ಅವನು ಒಪ್ಕೊಂಡಿದ್ದಾನೆ ಅನ್ನೋ ಇನ್ನೂ ಪೊಲೀಸ್ ಅಧಿಕಾರಿಗಳು ಯಾವುದೇ ರೀತಿ ಅಂತ ಮಾಹಿತಿ ಕೊಡ್ತಿಲ್ಲ. ಆದ್ರೆ ಇವನು ಈ ಹಿಂದೆ ಕೂಡ ಇದೇ ರೀತಿ ಯುವತಿಯರಿಗೆ ಕಾಟ ಕೊಡ್ತಿದ್ದ ಅನ್ನೋದನ್ನ ಸಂಸ್ಥೆಯವರು ಹೇಳ್ತಿದ್ದಾರೆ. ನವಿತಾ, ಥ್ಯಾಂಕ್ ಯು ರವಿ ಡೀಟೇಲ್ಸ್ಗೆ.